ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಇವತ್ತಿನ ವಿಡಿಯೋದಲ್ಲಿ ನಾನು ವೇದಾಂತ್ ಲಂಚ್ ಬಾಕ್ಸ್ಗೆ ಈ ರೀತಿ ಹಣ್ಣುಗಳನ್ನ ಕಟ್ತಾಯಿದ್ದೀನಿ. ಮನೆಯಲ್ಲೇ ತಿಂಡಿ ಮಾಡಿ ಹೋಗ್ತಾನೆ, ಹೀಗಾಗಿ ನಾನು ಹಣ್ಣುಗಳನ್ನ ಕಟ್ತಿರ್ತೀನಿ ಯಾವುದಾದ್ರೂ ದಿನ ಒಂದೊಂದು ಥರ. ಇವತ್ತು ಪೊಮೊಗ್ರೆನೇಟ್ ಕಟ್ತಾಯಿದ್ದೀನಿ. ಮನೇಲಿ ಒಂದೊಂದು ಸಾರಿ ತಿಂತಾರೆ, ಒಂದೊಂದು ಸಾರಿ ತಿನ್ನಲ್ಲ. ಹೀಗಾಗಿ ಸ್ಕೂಲ್ಗೆ ಶಾರ್ಟ್ ಬ್ರೇಕಲ್ಲಿ ಈ ಥರ ಲಂಚ್ ಬಾಕ್ಸ್ಗೆ ಹಣ್ಣುಗಳನ್ನ ಕಟ್ಟಿದರೆ ಇಲ್ಲಿ ಹಣ್ಣನ್ನು ತಿನ್ನೋದೇ ಕಡಿಮೆ. ಹೀಗಾಗಿ ಸ್ಕೂಲಿಗೆ ಕಟ್ಟಿದರೆ ಅಲ್ಲಿ ಎಲ್ಲರ ಜೊತೆ ತಿಂತಾರೆ. ಸ್ಕೂಲಲ್ಲಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ಮನೇಲಿ ಕೊಟ್ಟಾಗ ಪೋಸ್ಟ್ ಮಾಡಬೇಕು ಅವ್ರಿಗೆ. ಹೀಗಾಗಿ ಸ್ಕೂಲಲ್ಲಾದರೆ ಕೆಲವೊಂದು ಸಾರಿ ಡ್ರೈ ಫ್ರೂಟ್ಸ್ ಕಟ್ಬೋದು. ಇವಾಗ ವೇದಾಂತ್ ಲಂಚ್ ಬಾಕ್ಸು ರೆಡಿ ಆಯಿತು. ಇನ್ನು ಅವನಿಗೆ ಊಟ ಮಾಡಿಸೋದು. ಸ್ವಲ್ಪ ಇಲ್ಲೇ ಮನೆಯಿಂದನೇ ತಿನ್ಕೊಂಡು ಹೋಗ್ತಾನೆ. ಅವನಿಗೆ ಯಾವ ಥರ ಇಷ್ಟ ದಿನ ಒಂದೊಂದು ಥರ ಟಿಫಿನು ಮಾಡಿರ್ತೀನಿ. ಇವಾಗ ಅವನಿಗೆ ಸ್ವೀಟ್ ಮಾಡಿದ್ದೆ ಸಜ್ಕ, ಅದು ತಿನ್ಲಿಕ್ಕೂ ಈಸಿ ಆಗುತ್ತೆ. ಇನ್ನು ವೇದಾಂತು ರೆಡಿ ಆದ. ಇನ್ನು ಅವರಪ್ಪ ಡ್ರಾಪ್ ಮಾಡ್ತಾರೆ. ಮತ್ತು ನಮಗೆ ನಾನು ತಿಂಡಿಗೆ ವೆಜ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ. ಹಾಗೆ ಇಲ್ಲಿ ನಾನು ನಿನ್ನೆ ಮಾರ್ಕೆಟಿಂದ ಹಣ್ಣು ತಂದಿದ್ವಿ. ಹೀಗಾಗಿ ಅದನ್ನು ನಾನು ಈ ರೀತಿ ಜಿಪ್ ಕವರ್ ಬರುತ್ತಲ್ಲ, ಹೀಗಾಗಿ ಈ ಬ್ಯಾಗ್ನ ಯೂಸ್ ಮಾಡ್ತಾಯಿದ್ದೀನಿ. ಹಣ್ಣುಗಳನ್ನ ಫ್ರಿಜ್ಜಲ್ಲೂ ಇಡೋಕ್ಕಾಗಲ್ಲ, ಮತ್ತು ಹಾಗೆ ಬುಟ್ಟಿನಲ್ಲಿ ಹೊರಗಡೆ ಇಡ್ತೀನಿ ಅಂದ್ರೆ ಬಟ್ಟೆ ಮುಚ್ಚಿದ್ರು ಹುಳುಗಳು ಕೂಡುತ್ತವೆ. ಹೀಗಾಗಿ ನಾನು ಈ ರೀತಿ ಕವರಲ್ಲಿ ಜಿಪ್ ಲಾಕ್ ಮಾಡಿ ಹುಳುಗಳಾಗೋದು ಕಡಿಮೆ. ಇದು ಹಣ್ಣುಗಳಿಗೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.